ಮೊನ್ನೆ ಡಿಕೆ ಶಿವಕುಮಾರ್ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಹಾಡಿದ್ರು. ಇದು ಕಾಂಗ್ರೆಸ್ಸಿಗರಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ಮುಜುಗರವನ್ನ ತಂದಿತ್ತು. ಇವತ್ತು ಡಿಕೆ ಶಿವಕುಮಾರ್ ನಾನು ಸದನದಲ್ಲೇ ಹಾಡಿರುವಂತ ಆರ್ಎಸ್ಎಸ್ ಗೀತೆ ಇದು ಕಾಂಗ್ರೆಸ್ಸಿಗರ ಮನಸ್ಸಿಗೆ ನೋವಾಗಿರಬಹುದು, ನಾನು ಅಪೊಲೈಸ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ, ನಾನು ಸಾರಿ ಕೇಳ್ತೀನಿ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಯಾಕಿಷ್ಟು ದ್ವೇಷ ಆರ್ಎಸ್ಎಸ್ ಅಂತ ಹೇಳಿದ್ರೆ, ಆರ್ಎಸ್ಎಸ್ ಒಂದು ರಾಷ್ಟ್ರೀಯವಾದಿ ಸಂಘಟನೆ, ದೇಶದ ಧರ್ಮದ ವಿಚಾರಕ್ಕಿರುವಂತಹ ಸಂಘಟನೆ. ಎಲ್ಲರೂ ಕೂಡ ಒಂದೇ, ಬಿಜೆಪಿಯವರು ಒಂದೇ, ಕಾಂಗ್ರೆಸ್ ಒಂದೇ, ಆರ್ಎಸ್ಎಸ್. ಆದ್ರೆ ಯಾಕೆ ಡಿಕೆ ಶಿವಕುಮಾರ್ ಅದನ್ನ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ತಾವ್ರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡಿದ್ದಕ್ಕೆ ಕ್ಷಮೆಯಾಚಿಸಿದ್ದಾರೆ ಡಿಕೆ ಶಿವಕುಮಾರ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, for all the congressmen or who are people of any friends. There are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಹೂ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್. ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲೈನ್ಸ್. ದೇ ಮೇ ಬಿ ಹರ್ಡ್, ದೇ ಮೇ ಲವ್ ಮೀ. ಐ ಸ್ಟಿಲ್, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಹೂ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್. ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲೈನ್ಸ್. ದೇ ಮೇ ಬಿ ಹರ್ಡ್, ದೇ ಮೇ ಲವ್ ಮೀ. ಐ ಸ್ಟಿಲ್, if you feel that I have done a mistake which I have not done, but still I am ready to apologize. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರು ಎದುರ್ಕೊಂಡೆ, ಯಾವುದಕ್ಕೋ ಎದುರಿಸ್ಬಿಟ್ರು, ಯಾವುದೋ ಒಂದು ಇದಕ್ಕೆ ಎದುರದೆ, ದಟ್ ಇಸ್ ನಾಟ್ ಮೈ ಬ್ಲಡ್. ಎಂತೆಂಥವ್ರಿಗೂ ಎದುರಿಲ್ಲ ನಾನು. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರು ಘಟನೆ ನೆನಪಿರಬೇಕು, ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು, ಅಸೆಂಬ್ಲಿಲಿ ನಡೆದಂತ ಘಟನೆಗಳೆಲ್ಲ ನೆನಪಿರಬೇಕು. ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು, ಯಾರ್ಯಾರು ಎಲ್ಲಿಂದ ಬಂದ್ರು. ಬೈ ಬರ್ತ್ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದನು. ಐ ಸ್ಟ್ಯಾಂಡ್ ಕಮಿಟೆಡ್. ನಾನೇನು ಆವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಹೊರಗಡೆ ಏನು ಹೇಳಿದ್ದೀನಿ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಡಿರುವಂತಹ ಆರ್ಎಸ್ಎಸ್ ನ ಪ್ರಾರ್ಥನಾ ಗೀತೆ ಯಾಕೆ ಅಷ್ಟೊಂದು
ತಪ್ಪಾಯ್ತು ಅಂತ ಅನಿಸ್ತು? ಯಾಕೆ ಅವ್ರಿಗೆ ಮುಜುಗರ ಅನ್ಸಿದ್? ಯಾಕೆ ಏನಾಯ್ತು ಆಂತರಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಒತ್ತಡ ಯಾಕಿತ್ತು? ಏನಾಯ್ತು? ಏನ್ ಕತೆ? ಯಾಕೆ ಹಂಗೆ ಹೇಳಿದ್ರು ಸುರೇಶ್? ಡಿ ಕೆ ಶಿವಕುಮಾರ್ ಅವರು ಅಧಿವೇಶನದ ಸಂದರ್ಭದಲ್ಲಿ ನಮಸ್ತೆ ಸದಾ ಉತ್ಸಲೆ ಅನ್ನುವಂತಹ RSS ಗೀತೆ ಏನಿತ್ತು ಆ ಗೀತೆಯನ್ನು ಹೇಳಿದ ನಂತರ ಪಕ್ಷದಲ್ಲೇ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆದವು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಏನಿತ್ತು ಆ ಒಂದು ಮಾತು ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಂತಹ ಕಾಂಗ್ರೆಸ್ನ ಕೆಲ ನಾಯಕರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಸಂಪೂರ್ಣವಾಗಿ ಕಾಂಗ್ರೆಸ್ನ ಐಡಿಯಾಲಜಿಯಲ್ಲೇ ಮುಳುಗೋಗಿರ್ತಕ್ಕಂತಹ ಕೆಲ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರಂತೂ ಕೂಡ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೋರಲೇಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಬಹಿರಂಗವಾಗಿ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಏಕೆಂತಂದ್ರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪಕ್ಷದ ಐಡಿಯಾಲಜಿಗಳಿಗೆ ಸಿದ್ಧಾಂತಕ್ಕೆ ಬದ್ಧರಾಗಿರಬೇಕೇ ವಿನಃ ಮತ್ತೊಂದು ಪಕ್ಷ ಅಥವಾ ಮತ್ತೊಂದು ಸೈದ್ಧಾಂತಿಕ ವಿಚಾರಗಳನ್ನ ಬೇರೆ ಪಕ್ಷದ ವಿಚಾರಗಳಿಗೆ ಅನುಗುಣವಾಗುವಂತಹ ಅವರಿಗೆ ಅನುಕೂಲವಾಗುವಂತಹ ದಾಟಿಯಲ್ಲಿ ಅಂತಹ ಗೀತೆಗಳನ್ನ ಆಡೋ ಸೂಕ್ತ ಅಲ್ಲ ಅಂತಕ್ಕಂಥ ಸಲಹೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದು ಈಗ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಈಗ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಬಹಿರಂಗವಾಗಿ ವಿಧಾನಸೌಧದಲ್ಲಿ ಏನೋ ಪ್ರೆಸ್ ಮೀಟ್ ಅನ್ನ ಕರೆದ್ರು. ಇಲ್ಲಿ ಅವರು ಕೂಡ ಕ್ಷಮೆಯನ್ನ ಕೊಡಿರ್ತಕ್ಕಂಥದ್ದು. ನಾನು ಆಡಿರೋದ್ರಲ್ಲಿ, ನಾನು ಆ ಗೀತೆಯನ್ನು ಹೇಳಿರೋದ್ರಲ್ಲಿ ಯಾವುದೂ ಕೂಡ ತಪ್ಪಿಲ್ಲ. ಈ ಭೂಮಿಗೆ, ಈ ಭೂಮಂಡಲಕ್ಕೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು ಅನ್ನುವಂತಹ ಒಂದು ಗೀತೆಯ ಸಾರಾಂಶ ಅಷ್ಟೇ ಇರ್ತಕ್ಕಂಥದ್ದು ಅದರಲ್ಲಿ. ಸೊ ಹೀಗಾಗಿ ಅದರ ಅರ್ಥ ಕೂಡ ನಾನು ಹೇಳಿರ್ತಕ್ಕಂಥದ್ದು. ಆದ್ರೆ ಎಲ್ಲಿಯೂ ಕೂಡ ನಾನು RSS ಅನ್ನು ಹೋಗಲಿಲ್ಲ ಅಥವಾ ಬಿಜೆಪಿಯನ್ನು ಹೋಗಲಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ RSSನ ಪ್ರಾರ್ಥನೆಯನ್ನ ಹಾಡಿದ್ರು. ಇದು ಕಾಂಗ್ರೆಸ್ಸಿಗರಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ಮುಜುಗರವನ್ನ ತಂದಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ನಾನು ಸದನದಲ್ಲಿ ಹಾಡಿರುವಂತ RSS ಗೀತೆ ಇದು ಕಾಂಗ್ರೆಸ್ಸಿಗರ ಮನಸ್ಸಿಗೆ ನೋವಾಗಿರಬಹುದು, ನಾನು ಅಪೋಲೈಸ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ, ನಾನು ಸಾರಿ ಕೇಳ್ತೀನಿ ಅಂತೇಳಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕಿಷ್ಟು ದ್ವೇಷ RSS ಅಂತ ಹೇಳಿದ್ರೆ? RSS ಒಂದು ರಾಷ್ಟ್ರೀಯವಾದಿ ಸಂಘಟನೆ, ದೇಶದ ಧರ್ಮದ ವಿಚಾರಕ್ಕಿರುವಂತಹ ಸಂಘಟನೆ. ಎಲ್ಲರೂ ಕೂಡ ಒಂದೇ, ಬಿಜೆಪಿಯವರು ಒಂದೇ, ಕಾಂಗ್ರೆಸ್ ಒಂದೇ RSSಗೆ. ಆದ್ರೆ ಯಾಕೆ ಡಿ ಕೆ ಶಿವಕುಮಾರ್ ಅದನ್ನ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ತಾವ್ರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. RSS ಪ್ರಾರ್ಥನಾ ಗೀತೆಯನ್ನ ಹಾಡಿದ್ದಕ್ಕೆ ಕ್ಷಮೆಯಾಚಿಸಿದ್ದಾರೆ ಡಿ ಕೆ ಶಿವಕುಮಾರ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗ್ಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, for all the congressmen or who are people of any friends. There are many political party friends of India Alliance. They may be heard, they may love me. If you feel that I have done a mistake which I have not done, but still I am ready to apologize. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಹೂ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್. ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲೈನ್ಸ್. ದೇ ಮೇ ಬಿ ಹರ್ಡ್, ದೇ ಮೇ ಲವ್ ಮೀ. if you feel that I have done a mistake which I have not done, but still I am ready to apologize. ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ.
ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ. ಜಯ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡತದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ. ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರು ಎದುರ್ಕೊಂಡೆ, ಯಾವುದಕ್ಕೋ ಎದುರಿಸ್ಬಿಟ್ರು, ಯಾವುದೋ ಒಂದು ಇದಕ್ಕೆ ಎದುರದೆ, ದಟ್ ಇಸ್ ನಾಟ್ ಮೈ ಬ್ಲಡ್. ಎಂತೆಂಥವ್ರಿಗೂ ಎದುರಿಲ್ಲ ನಾನು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರು ಘಟನೆ ನೆನಪಿರಬೇಕು, ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು, ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನೆನಪಿರಬೇಕು. ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು, ಯಾರು ಎಲ್ಲಿಂದ ಬಂದ್ರು. ಬೈ ಬರ್ತ್ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದ. ಐ ಸ್ಟ್ಯಾಂಡ್ ಕಮಿಟೆಡ್. ನಾನೇನು ಅವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಹೊರಗಡೆ ಏನು ಹೇಳಿದ್ದೀನಿ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಡಿರುವಂತಹ RSS ನ ಪ್ರಾರ್ಥನಾ ಗೀತೆ ಯಾಕೆ ಅಷ್ಟೊಂದು ತಪ್ಪಾಯ್ತು ಅಂತ ಅನಿಸ್ತು? ಯಾಕೆ ಅವ್ರಿಗೆ ಮುಜುಗರ ಅನ್ಸಿದ್? ಯಾಕೆ, ಏನಾಯ್ತು ಆಂತರಿಕವಾಗಿ? ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಒತ್ತಡ ಯಾಕಿತ್ತು? ಏನಾಯ್ತು? ಏನ್ ಕತೆ? ಯಾಕೆ ಹಂಗೆ ಹೇಳಿದ್ರು ಸುರೇಶ್? ಡಿಕೆ ಶಿವಕುಮಾರ್ ಅವರು ಅಧಿವೇಶನದ ಸಂದರ್ಭದಲ್ಲಿ ನಮಸ್ತೆ ಸದಾ ವತ್ಸಲೆ ಅನ್ನುವಂತಹ RSS ಗೀತೆ ಏನಿತ್ತು, ಆ ಗೀತೆಯನ್ನು ಹೇಳಿದ ನಂತರ ಪಕ್ಷದಲ್ಲೇ ಸಾಕಷ್ಟು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆದವು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಏನಿತ್ತು, ಆ ಒಂದು ಮಾತು, ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಂತಹ ಕಾಂಗ್ರೆಸ್ನ ಕೆಲ ನಾಯಕರು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಸಂಪೂರ್ಣವಾಗಿ ಕಾಂಗ್ರೆಸ್ನ ಐಡಿಯಾಲಜಿಯಲ್ಲೇ ಮುಳುಗೋಗಿರ್ತಕ್ಕಂತಹ ಕೆಲ ನಾಯಕರು, ಅದರಲ್ಲಿ ಪ್ರಮುಖವಾಗಿ BK ಹರಿಪ್ರಸಾದ್ ಅವರಂತೂ ಕೂಡ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೋರಲೇಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಬಹಿರಂಗವಾಗಿ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ರು. ಏಕೆಂತಂದ್ರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪಕ್ಷದ ಐಡಿಯಾಲಜಿಗಳಿಗೆ, ಸಿದ್ಧಾಂತಕ್ಕೆ ಬದ್ಧರಾಗಿರಬೇಕೇ ವಿನಃ ಮತ್ತೊಂದು ಪಕ್ಷ ಅಥವಾ ಮತ್ತೊಂದು ಸೈದ್ಧಾಂತಿಕ ವಿಚಾರಗಳನ್ನ, ಬೇರೆ ಪಕ್ಷದ ವಿಚಾರಗಳಿಗೆ ಅನುಗುಣವಾಗುವಂತಹ ಅವರಿಗೆ ಅನುಕೂಲವಾಗುವಂತಹ ದಾಟಿಯಲ್ಲಿ ಅಂತಹ ಗೀತೆಗಳನ್ನ ಆಡೋ ಸೂಕ್ತ ಅಲ್ಲ ಅಂತಕ್ಕಂಥ ಸಲಹೆಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದು ಈಗ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಈಗ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲೇ ಈಗ ಡಿಕೆ ಶಿವಕುಮಾರ್ ಕೂಡ ಇವತ್ತು ಬಹಿರಂಗವಾಗಿ ವಿಧಾನಸೌಧದಲ್ಲಿ ಏನೋ ಪ್ರೆಸ್ ಮೀಟ್ ಅನ್ನ ಕರೆದ್ರು. ಇಲ್ಲಿ ಅವರು ಕೂಡ ಕ್ಷಮೆಯನ್ನ ಕೊಡಿರ್ತಕ್ಕಂಥದ್ದು. ನಾನು ಆಡಿರೋದ್ರಲ್ಲಿ, ನಾನು ಆ ಗೀತೆಯನ್ನು ಹೇಳಿರೋದ್ರಲ್ಲಿ ಯಾವುದೂ ಕೂಡ ತಪ್ಪಿಲ್ಲ. ಈ ಭೂಮಿಗೆ, ಈ ಭೂಮಂಡಲಕ್ಕೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು ಅನ್ನುವಂತಹ ಒಂದು ಗೀತೆಯ ಸಾರಾಂಶ ಅಷ್ಟೇ ಇರ್ತಕ್ಕಂಥದ್ದು ಅದರಲ್ಲಿ. ಸೊ ಹೀಗಾಗಿ ಅದರ ಅರ್ಥ ಕೂಡ ನಾನು ಹೇಳಿರ್ತಕ್ಕಂಥದ್ದು. ಆದ್ರೆ ಎಲ್ಲಿಯೂ ಕೂಡ ನಾನು RSS ಅನ್ನು ಹೊಗಳಿಲ್ಲ ಅಥವಾ BJP ಅನ್ನು ಹೊಗಳಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ.